ಅಧ್ಯಾಯ 1. ಪ್ರಸ್ತಾವನೆ. ಸ್ತ್ರೀವಾದಿ ಓದು. ಪಿತೃಪ್ರಧಾನ ಸಮಾಜದಲ್ಲಿ ಎಲ್ಲ ಜ್ಞಾನ ವಲಯಗಳ ಚಿಂತನಾಕ್ರಮಗಳಲ್ಲಿಯೂ ಮಾನವ ಕೇಂದ್ರಿತ ಎಂಬ ಮಾತು ಪುರುಷ ಕೇಂದ್ರಿತ ಎಂಬ ಅರ್ಥದಲ್ಲಷ್ಟೇ ಬಳಕೆಗೊಳ್ಳುತ್ತಿರುವುದು. ಸ್ವಲ್ಪ ಪರೀಕ್ಷಿಸಿ ನೋಡಿದರೆ ಸಾಹಿತ್ಯ ಹಾಗೂ ಕಲಾ ವಲಯಗಳ ಚಿಂತನೆಗಳೂ ಈ ಗುಣದ್ದೇ ಆಗಿವೆ ಎಂಬುದು ತಿಳಿಯುತ್ತದೆ. ಮಾನವ ಸಮಾಜ ಎಂಬುದರಲ್ಲಿ ಎಂದೂ ಸ್ತ್ರೀಯು ಒಳಗೊಂಡಿದ್ದೇ ಇಲ್ಲ. ಆದರೆ 20ನೇ ಶತಮಾನದಲ್ಲಿ ಇಂತಹ ಪಾರ್ಶ್ವಿಕ ಆಯಾಮದ ಚಿಂತನೆಗಳನ್ನು ಪ್ರಶ್ನಿಸಿ ಸವಾಲೊಡ್ಡುವ ಪ್ರತಿ ಚಿಂತನಾ ಕ್ರಮಗಳು ತಲೆ ಎತ್ತುತ್ತಿವೆ. ಸ್ತ್ರೀವಾದಿ ಚಿಂತನೆ ಅಂತಹ ಒಂದು ಆಯಾಮ. ಮಹಿಳೆಯ ಅಸ್ತಿತ್ವವನ್ನು ಎಲ್ಲ ನೆಲೆಗಳಲ್ಲಿಯೂ ಶೋಧಿಸುವುದು ಈ ಚಿಂತನೆಯ ಮುಖ್ಯ ಗುರಿ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ವಲಯವನ್ನು ಕೂಡ ಇಂತಹ ಒಂದು ಪ್ರಧಾನ ಪರಿಕರವನ್ನಾಗಿ ಸ್ತ್ರೀವಾದಿಗಳು ನೋಡುತ್ತಿದ್ದಾರೆ. ಸಾಹಿತ್ಯವನ್ನು ಒಬ್ಬ ವ್ಯಕ್ತಿಯು ತನ್ನ ಅಭಿವ್ಯಕ್ತಿಯ ಮಾಧ್ಯಮವೆಂದು ತಿಳಿಯಬಹುದು. ಆದರೆ ಅದು ಪ್ರಧಾನವಾಗಿ ಒಂದು ಸಾಂಸ್ಕೃತಿಕ ಉತ್ಪನ್ನವೇ ಆಗಿರುತ್ತದೆ. ಅಂದರೆ ಆ ಸಾಹಿತ್ಯವನ್ನು ಅಧ್ಯಯನ ಮಾಡಿದರೆ ಆ ವ್ಯಕ್ತಿಯ ಲೋಕಗ್ರಹಿಕೆಯನ್ನು ಗ್ರಹಿಸುವುದು ಸಾಧ್ಯ ಎಂದಾಯಿತು. ಪಿತೃಪ್ರಧಾನ ಸಮಾಜದಲ್ಲಿ ಸೃಷ್ಟಿಯಾಗುವ ಎಲ್ಲ ಸಾಹಿತ್ಯ ಕೃತಿಗಳು ಪಿತೃಪ್ರಧಾನ ಚಿಂತನೆಗಳನ್ನೇ ಮಂಡಿಸುತ್ತವೆ ಎಂಬುದು ಸ್ತ್ರೀವಾದಿ ಚಿಂತನೆಯ ಒಂದು ಮುಖ್ಯ ಪ್ರಮೇಯ. ಹಾಗೆಯೇ ಒಂದು ವ್ಯವಸ್ಥೆಯ ಎದುರು ನಿಂತು ಸವಾಲೆಸೆಯುವ ಚಿಂತನೆಗಳು ಆಗಾಗ ಕಾಣಿಸುತ್ತಲೇ ಇರುತ್ತವೆ ಎಂಬುದನ್ನು ಚರಿತ್ರೆಯು ಹೇಳುತ್ತದೆ. ಇಂತಹ ಪ್ರತಿ ಸವಾಲುಗಳು ಹುಟ್ಟಿಕೊಂಡ ಚಾರಿತ್ರಿಕ ಸಂದರ್ಭಗಳು ಸಾಹಿತ್ಯ ಕೃತಿಗಳಲ್ಲಿಯೂ ದಾಖಲಾಗುವುದು ಸಾಮಾನ್ಯ. ಆದರೆ ಸಾಹಿತಿಯು ಆ ಚಿಂತನೆಗಳಿಗೆ ತೋರಿಸುವ ಸ್ಪಂದನೆಯ ಸ್ವರೂಪವನ್ನು ಇದು ಅವಲಂಬಿಸುತ್ತದೆ. ಸಮ್ಮತಿ, ಅಸಮ್ಮತಿ ಅಥವಾ ನಿರ್ಲಿಪ್ತ ಯಾವುದೂ ಆಗಿರಬಹುದು. ಪಿತೃಪ್ರಧಾನ ಸಮಾಜದ ಸಾಹಿತ್ಯದ ವಲಯವು ಒಂದು ಸಾಂಸ್ಥಿಕ ರಚನೆ ಎನಿಸಿ ನೆಲೆಗೊಂಡಾಗಿದೆ. ಅದು ಪುರುಷರಿಗೆ ಸಮಸ್ಯೆಗಳನ್ನು ಹುಟ್ಟುಹಾಕುವುದಿಲ್ಲ. ಇದ್ದರೆ ವೈಯಕ್ತಿಕ ಸಮಸ್ಯೆಗಳು ಇರಬಹುದಷ್ಟೆ. ಯಾವುದೇ ಸಾಹಿತ್ಯ ಕೃತಿಯಾದರೂ ಅದರ ಕೇಂದ್ರದಲ್ಲಿ ಪುರುಷನೇ ಇರುವುದು. ಮಹಿಳಾ ಕೇಂದ್ರಿತ ಎಂಬ ಕೃತಿಗಳಲ್ಲೂ ಹೆಣ್ಣು ಪುರುಷನ ಸುತ್ತಲೇ ಪರಿಭ್ರಮಿಸುತ್ತಾಳೆ. ಇನ್ನು ಸ್ವತಃ ಮಹಿಳೆಯರೇ ಬರೆಯುವ ಕೃತಿಗಳಲ್ಲೂ ಸಾಮಾನ್ಯವಾಗಿ ಇದು ಅಷ್ಟಾಗಿ ವ್ಯತ್ಯಾಸವನ್ನು ತೋರುವುದಿಲ್ಲ. ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನವು ಪುರುಷ ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯಗಳನ್ನು ತೌಲನಿಕವಾಗಿ ವಿಶ್ಲೇಷಣೆಗೆ ಒಳಪಡಿಸುತ್ತದೆ. ಈ ಮೂಲಕ ಬರಹಗಾರರು, ಓದುಗರು ಹಾಗೂ ವಿಮರ್ಶಕರು ಸಾಹಿತ್ಯ ಸೃಷ್ಟಿಯನ್ನು ಗ್ರಹಿಸುವ ಬಗೆಯನ್ನು ಪರೀಕ್ಷಿಸುತ್ತದೆ. ಮುಖ್ಯವಾಗಿ ಹೆಣ್ಣು ಬದುಕಿನ ಸ್ಥಿತಿಗತಿಗಳನ್ನು ಕುರಿತು ಹಾಗೂ ಗಂಡು ಹೆಣ್ಣುಗಳ ಸಂಬಂಧಗಳನ್ನು ಕುರಿತು ಪ್ರಧಾನ ವಲಯದ ಸಾಹಿತ್ಯ ಕೃತಿಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿಯಲು ಪ್ರಯತ್ನಿಸುತ್ತದೆ. ಇಂತಹ ಶೋಧದ ಪರಿಕ್ರಮವಾಗಿ ಸಾಹಿತ್ಯದ ಮರು ಓದು ಅಗತ್ಯವಾಗುತ್ತದೆ. ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಹಿತ್ಯದ ಅಧ್ಯಯನದ ತರಬೇತಿಯನ್ನು ಪಡೆಯುವುದು ಎಂದರೆ ಅದು ಪಿತೃಪ್ರಧಾನ ಚಿಂತನೆಯದೇ ಆಗಿರುತ್ತದೆ. ನಮ್ಮ ಬದುಕುಗಳು ಇದೇ ತರಬೇತಿಯನ್ನೇ ಪಡೆದುಕೊಂಡಿವೆ. ಹಾಗಾಗಿ ನಮಗೆ ಇಲ್ಲಿನ ಯಾವ ಚಿಂತನೆಗಳು
ಪ್ರಶ್ನೆಗಳನ್ನೇ ಹುಟ್ಟಿಸುವುದಿಲ್ಲ. ಸ್ತ್ರೀವಾದಿ ಚಿಂತನೆಗಳಿಗೆ ಪ್ರವೇಶ ಪಡೆದವರಿಗೆ ಸಮಾಜ ವ್ಯವಸ್ಥೆಯನ್ನು, ಅದರದೇ ಉತ್ಪನ್ನವಾದ ಸಾಹಿತ್ಯವನ್ನು ಪ್ರಶ್ನಿಸುವ ಅಗತ್ಯ ಕಾಣುತ್ತದೆ. ಸ್ತ್ರೀವಾದವು ಸೂಚಿಸುವ ಮರು ಓದನ್ನು ಅನ್ವಯಿಸಿ ನಾವು ಸಾಹಿತ್ಯ ಕೃತಿಗಳ ಅಧ್ಯಯನಕ್ಕೆ ತೊಡಗುವುದು ಹೆಚ್ಚು ಉಪಯುಕ್ತವಾಗುತ್ತದೆ. ಈ ಮರು ಓದಿನಲ್ಲಿ ಕೇಳಿಕೊಳ್ಳುವ ಪ್ರಶ್ನೆಗಳಲ್ಲಿ ಮುಖ್ಯವಾದುದು ಸಾಹಿತ್ಯವನ್ನು ಏಕೆ ಓದಬೇಕು ಎಂಬುದು. ಪ್ರಧಾನ ಧಾರೆಯ ಸಾಹಿತ್ಯ ಚಿಂತನೆಯು ರಸಾನುಭವ, ಆನಂದ ಎಂಬ ಪರಿಕಲ್ಪನೆಗಳನ್ನು ಹೇಳುತ್ತದೆ. ಕೆಲವೊಮ್ಮೆ ಸಾಹಿತ್ಯವು ಧರ್ಮದ ಆಚರಣೆ ಹಾಗೂ ಪ್ರಸಾರಗಳಿಗಾಗಿಯೂ ಬಳಕೆಗೊಂಡದ್ದು ಇದೆ. ಈ ಕಲ್ಪನೆಗಳು ಬಲವಾಗಿದ್ದ ಕಾಲಕ್ಕೆ ಸಾಹಿತ್ಯ ಸೃಷ್ಟಿ, ಅದರ ಓದು ಎಂಬುವು ಜನಸಾಮಾನ್ಯರಿಗೆ ಸಂಬಂಧಿಸಿದ್ದು ಎಂಬಂತೆ ಇರಲೇ ಇಲ್ಲ. ಆದರೆ ಈಗಿನ ಸಂದರ್ಭ ಹಾಗಿಲ್ಲ. ಯಾವುದೇ ಚಿಂತನೆ, ಅಭಿವ್ಯಕ್ತಿಯು ಜನಸಾಮಾನ್ಯರನ್ನು ಒಳಗೊಳ್ಳಲೇಬೇಕಾದ ಅನಿವಾರ್ಯಗಳಲ್ಲಿ ಇರುತ್ತದೆ. ಇದರ ಪರಿಣಾಮವೆಂದರೆ ಆ ಅಭಿವ್ಯಕ್ತಿಯನ್ನು ಸಾಮಾಜಿಕರ ಬದುಕಿನ ಕ್ರಮವನ್ನು ಗ್ರಹಿಸುವ ಒಂದು ಪರಿಕರವಾಗಿ ಬಳಸುವ ಸಾಧ್ಯತೆಯೂ ಇರುತ್ತದೆ. ಅಂದರೆ ಈಗ ಸಾಹಿತ್ಯದ ಓದು ತನ್ನಷ್ಟಕ್ಕೆ ಪೂರ್ಣವಾಗುವುದಿಲ್ಲ. ಬದಲಿಗೆ ಅರ್ಥೈಸುವಿಕೆಯ ಹೊಸ ಆಯಾಮವು ಅದಕ್ಕೆ ಸೇರಿಕೊಳ್ಳುತ್ತದೆ. ಸಾಹಿತ್ಯದ ಅಧ್ಯಯನದಲ್ಲಿ ಅರ್ಥೈಸುವಿಕೆಯ ಆಯಾಮವನ್ನು ಹಲವು ಕಾರಣಗಳಲ್ಲಿ ಬಳಸಬಹುದು. ಬರಹಗಾರರ ವೈಯಕ್ತಿಕ ಅನುಭವಗಳ ಹಿನ್ನೆಲೆಯಲ್ಲಿರಿಸಿ ಕೃತಿಯನ್ನು ಅರ್ಥೈಸುವ ಬಗೆ, ಕೃತಿಯ ಕಾಲದ ಚಾರಿತ್ರಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆಗಳಲ್ಲಿ ಕೃತಿಯನ್ನು ಅರ್ಥೈಸುವ ಬಗೆ, ಅನ್ಯ ಜ್ಞಾನ ಶಿಸ್ತುಗಳ ಚಿಂತನೆಗಳನ್ನು ಅನ್ವಯಿಸಿ ಅರ್ಥೈಸುವ ಬಗೆ ಮುಂತಾದವು ಬಳಕೆಯಲ್ಲಿವೆ. ಇವೆಲ್ಲಕ್ಕಿಂತಲೂ ಭಿನ್ನವಾದ ವಿಧಾನವೆಂದರೆ ನಮ್ಮ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಸಾಹಿತ್ಯದ ವಿಶ್ಲೇಷಣೆಯ ಮೂಲಕ ಪಡೆಯುವ ಓದು. ಸ್ತ್ರೀವಾದಿ ಓದನ್ನು ಈ ಬಗೆಯದೆಂದು ಗುರುತಿಸಬಹುದು. ಕೃತಿಯ ಕಾಲಕ್ಕೂ ನಮ್ಮ ಓದಿನ ಕಾಲಕ್ಕೂ ಹೋಲಿಕೆ ಮಾಡಿ ಕೃತಿಯನ್ನು ವಿಶ್ಲೇಷಣೆ ಮಾಡುವುದು. ಅಂದರೆ ಅಂದಿನ ಹಾಗೂ ಇಂದಿನ ಸಾಮಾಜಿಕ ಸಾಂಸ್ಕೃತಿಕ ತಿಳುವಳಿಕೆಗಳನ್ನು ಹೋಲಿಸಿ ಕಾರ್ಯಕಾರಣ ಸಂಬಂಧಗಳನ್ನು ಶೋಧಿಸುವುದು. ಈ ಕೊನೆಯ ಓದಿನ ರೀತಿಯು, ಅಂದರೆ ನಮ್ಮ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಸಾಹಿತ್ಯದ ವಿಶ್ಲೇಷಣೆಯ ಮೂಲಕ ಪಡೆಯುವ ಓದು ಇಂದು ಹೆಚ್ಚಾಗಿ ಚಾಲ್ತಿಯಲ್ಲಿದೆ. ಸ್ತ್ರೀವಾದಿ ಓದು ಈ ಬಗೆಯದು ಎನ್ನಬಹುದು. ಆದರೆ ಸಾಂಪ್ರದಾಯಿಕ ಸಾಹಿತ್ಯ ಅಧ್ಯಯನವು ಇದನ್ನು ಬಳಸುವ ವಿಧಾನಕ್ಕೂ, ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನವು ಇದನ್ನು ಬಳಸುವ ವಿಧಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು ಅರ್ಥದಲ್ಲಿ ಈ ವಿಧಾನವು ರೂಢಿಯ ಆ ವಿಧಾನಕ್ಕೆ ಪರ್ಯಾಯ, ಪೂರಕ, ವಿಭಿನ್ನ ಅಥವಾ ವಿರುದ್ಧವೇ ಆದ ಓದು ಕೂಡ ಆಗಿರಬಹುದು. ಹಾಗಾಗಿ ಸ್ತ್ರೀವಾದಿ ಓದು ಹಾಗೂ ವಿಮರ್ಶೆಗಳ ಪರಿಕರಗಳೂ ಕೂಡ ಚಾಲ್ತಿಯ ವಿಮರ್ಶಾ ಪರಿಕರಗಳಿಗಿಂತ ಭಿನ್ನವಾಗಿರಬಹುದು. ಉದಾಹರಣೆಗೆ, ರೂಢಿಗತ ಸಾಹಿತ್ಯವು ವಸ್ತು, ತಂತ್ರ, ವಿನ್ಯಾಸ ಮೊದಲಾದ ತಾಂತ್ರಿಕ ಪರಿಕರಗಳನ್ನು ಕೃತಿಯ ಪ್ರಧಾನ ಗುಣಗಳೆಂದು ಪರಿಗಣಿಸುತ್ತದೆ. ವಸ್ತುನಿಷ್ಠತೆ ಹಾಗೂ ತಂತ್ರಗಾರಿಕೆ ಎಂಬವು ಕೃತಿಯ ನಡೆಗೆ ಸಹಾಯಕ ಪರಿಕರಗಳು ಎನಿಸಿ ಒದಗಬೇಕೇ ಹೊರತು ಅವೇ ಕೃತಿಯ ಜೀವಾಳ ಎನಿಸುವುದನ್ನು ಸ್ತ್ರೀವಾದಿ ಓದು ನಿರಾಕರಿಸುತ್ತದೆ. ಏಕೆಂದರೆ ವಸ್ತುನಿಷ್ಠ ದೂರ ಎಂಬ ಕಲ್ಪನೆಯೇ ಪುರುಷ ಚಿಂತನೆಯ ಪ್ರತೀಕ ಎನ್ನಬಹುದು. ಹೆಣ್ಣು ಬದುಕನ್ನು ಕೇಂದ್ರವಾಗಿ ಇರಿಸಿಕೊಳ್ಳುವ ಸ್ತ್ರೀವಾದಿ ಚಿಂತನೆಯು
ಪ್ರಧಾನವಾಗಿ ವ್ಯಕ್ತಿನಿಷ್ಠ ಶೋಧವನ್ನೇ ನೆಚ್ಚುತ್ತದೆ. ಈ ಕಾರಣವಾಗಿಯೇ ಸ್ತ್ರೀವಾದಿ ಓದು ತನ್ನದೇ ಭಿನ್ನ ಪರಿಕರಗಳನ್ನು ರೂಪಿಸಿಕೊಳ್ಳುವುದು ಅಗತ್ಯವಾಗುತ್ತದೆ. ಸ್ತ್ರೀ ಪುರುಷರ ಸಾಮಾಜಿಕ ಜೀವನ ಸಂದರ್ಭಗಳನ್ನು ಆಧರಿಸಿಯೇ ಈ ಅಗತ್ಯವನ್ನು ವಿವರಿಸಿಕೊಳ್ಳಬೇಕಾಗುತ್ತದೆ. ಪಿತೃಪ್ರಧಾನ ಸಮಾಜದಲ್ಲಿ ಸ್ತ್ರೀ ಪುರುಷರು ಜೀವನವನ್ನು ಗ್ರಹಿಸುವ ಕ್ರಮದಲ್ಲಿಯೇ ಮೂಲಭೂತ ವ್ಯತ್ಯಾಸಗಳಿವೆ. ಪುರುಷ ಲೋಕಗ್ರಹಿಕೆಯು ಭೂತ ಮತ್ತು ಭವಿಷ್ಯತ್ತಿನ ಕಲ್ಪನೆಯಲ್ಲಿ ವರ್ತಮಾನದ ಬದುಕನ್ನು ನೋಡುವಂಥದ್ದು. ಕಾರ್ಯಕಾರಣ ಸಂಬಂಧಗಳು ಇಲ್ಲಿ ಪ್ರಧಾನವಾಗಿ ಬಿಡುತ್ತವೆ. ಎಷ್ಟೋ ಸಲ ವರ್ತಮಾನವು ವಾಸ್ತವದ ಬದುಕೇ ಆಗಿರದೆ ಇನ್ಯಾವುದರದೋ ಸಂಕೇತ ಸನ್ನೆ ಎನಿಸುವ ಸಾಧ್ಯತೆಯೇ ಹೆಚ್ಚು. ಆಗೆಲ್ಲ ಕ್ಷಣ ಕ್ಷಣವನ್ನು ಅರ್ಥೈಸುವುದೇ ಪ್ರಧಾನ ಕೆಲಸವಾಗಿ ತೋರಬಹುದು. ಈ ಪ್ರಕ್ರಿಯೆಯಲ್ಲಿ ವರ್ತಮಾನ ಅರ್ಥಹೀನ ಎನಿಸುವ ಸಾಧ್ಯತೆಯೂ ಇದೆ. ಮಹಿಳೆಯ ಲೋಕಗ್ರಹಿಕೆ ಇದಕ್ಕೆ ವಿರುದ್ಧವಾದುದು. ಇಲ್ಲಿ ಜೀವಿಸುತ್ತಿರುವ ಪ್ರತಿಯೊಂದು ಕ್ಷಣವೂ ತನ್ನಷ್ಟಕ್ಕೆ ಪರಿಪೂರ್ಣ. ಆ ಕ್ಷಣದಲ್ಲಿ ಆಕೆಗೆ ಪರಿಪೂರ್ಣ ನಂಬಿಕೆ. ಹಾಗಾಗಿಯೇ ಪುರುಷನಿಗೆ ಏಕತಾನದ್ದು ಎನಿಸುವ ಮನೆವಾರ್ತೆ, ಅಡಿಗೆ, ಮಕ್ಕಳ ದಿನನಿತ್ಯದ ಮಾಡು ತೊಳಿ ಬಳಿ ಎನ್ನುವ ಕೆಲಸಗಳಲ್ಲಿ ಆಕೆಗೆ ಶ್ರದ್ಧೆ ಉಳಿಯುವುದು ಸಾಧ್ಯ. ರಂಗೋಲಿ ಹರಟೆಗಳಂತಹ ಚಟುವಟಿಕೆಗಳು ಆಕೆಯ ಅಭಿವ್ಯಕ್ತಿಯ ಸಾಧನಗಳು ಎನಿಸುವುದೂ ಸಾಧ್ಯ. ಅಂದರೆ ಮಹಿಳೆಯ ಲೋಕಗ್ರಹಿಕೆಯು ಅರ್ಥೈಸುವಿಕೆಯ ವಿರುದ್ಧವಾದುದು. ಇದು ಹೀಗೇಕೆ ಮತ್ತು ಸ್ತ್ರೀವಾದಿ ಓದಿನಲ್ಲಿ ಇದರ ಪ್ರಭಾವ ಇದೆಯೇ ಎಂಬ ಪ್ರಶ್ನೆ ಬರುತ್ತದೆ. ರಂಗೋಲಿ, ಅಡಿಗೆ, ಹೊಲಿಗೆ, ಮನೆಯ ಅಲಂಕರಣ ಮುಂತಾದ ಕೆಲಸಗಳನ್ನು ಆಕೆ ತನ್ನ ಲೋಕಗ್ರಹಿಕೆಯನ್ನು ಅಭಿವ್ಯಕ್ತಿಸುವ ಮಾಧ್ಯಮಗಳೋ ಎಂಬಂತೆ ನೋಡುತ್ತಾಳೆ. ಈ ಲೋಕಗ್ರಹಿಕೆಯ ಮಾದರಿ ಅವಳ ಆಯ್ಕೆಯೇನೂ ಅಲ್ಲ. ಅವಳ ಸಾಮಾಜಿಕ ಸಂದರ್ಭದಲ್ಲಿ ಅವಳಿಗೆ ಬೇರೆ ಇನ್ನಾವ ಆಯ್ಕೆಯೂ ಇಲ್ಲ ಅಷ್ಟೆ. ಇದು ಅವಳ ಬಗ್ಗೆ ಇರುವ ಸಾಮಾಜಿಕ ನಿರೀಕ್ಷೆ, ಮೀರಬಾರದ ನಿಯಮ. ಈ ಚರ್ಚೆಯನ್ನು ಬೇರೊಂದು ನೆಲೆಯಲ್ಲಿ ಮುಂದುವರಿಸಿದರೆ ಈ ಅಂಶವು ಹೆಚ್ಚು ಸ್ಪಷ್ಟವಾದೀತು. ಹೆಂಗಸಿನ ಲೋಕಗ್ರಹಿಕೆಗೆ ಇಂದಿನ ಈ ಕ್ಷಣಕ್ಕೆ ಅರ್ಥವನ್ನು ಕಾಣುವ ಕ್ರಿಯೆಗೆ ಭೂತ ಭವಿಷ್ಯತ್ತುಗಳಲ್ಲಿ ತಡಕಾಡಬೇಕು ಎನಿಸುವುದಿಲ್ಲ. ಆದರೆ ಗಂಡಸಿನ ಲೋಕಗ್ರಹಿಕೆಗೆ ಬದುಕುವ ಈ ಕ್ಷಣ ಎಂಬುದು ಭೂತ ಭವಿಷ್ಯತ್ತುಗಳ ಅರ್ಥವನ್ನು ಕಾಣಿಸುವ ಒಂದು ಕೊಂಡಿ ಮಾತ್ರವೇ ಇರಿಸುತ್ತದೆ. ಅಂದರೆ ಪುರುಷನು ವಾಸ್ತವದಲ್ಲಿ ವರ್ತಮಾನದ ಕ್ಷಣವನ್ನು ಎಂದೂ ಬದುಕುವುದೇ ಇಲ್ಲ. ಯಾವುದೋ ಕಾಣದ ಕ್ಷಣಕ್ಕಾಗಿ ಅವನ ಕಾಯುವಿಕೆ ವಿಸ್ತರಿಸುತ್ತಲೇ ಇರುತ್ತದೆ. ಆದರೆ ಹೆಣ್ಣಿನ ಲೋಕಗ್ರಹಿಕೆಯು ಈ ಬಗೆಯ ಅರ್ಥೈಸುವಿಕೆಗೆ ವಿರುದ್ಧವಾದುದು. ಈ ವಾದವನ್ನು ಬದುಕಿನ ಎಲ್ಲಾ ನೆಲೆಗಳಿಗೂ ವಿಸ್ತರಿಸಿ ನೋಡಲು ಸಾಧ್ಯವಿದೆ. ಪ್ರಗತಿ ಎಂಬ ಮಾತಿಗೆ ಈಗಿನ ಅರ್ಥ ಪುರುಷ ಚಿಂತನೆಯನ್ನು ಮತ್ತು ಆ ಮಾದರಿಯ ಬದುಕನ್ನು ಆಹ್ವಾನಿಸಿಕೊಳ್ಳುವುದು ಎಂಬಂತೆ ಆಗಿರುವ ಈ ದಿನಗಳಲ್ಲಿ ಮಹಿಳೆಯರಿಗೆ ಮನೆಗೆಲಸ, ಅಡಿಗೆ, ಹೊಲಿಗೆ, ಕಸೂತಿ, ಹರಟೆ ಮುಂತಾದ ಚಟುವಟಿಕೆಗಳು ಅರ್ಥಹೀನವೆನಿಸುತ್ತಿವೆ. ಭೂತ ಭವಿಷ್ಯತ್ತುಗಳಿಗೆ ಕೊಂಡಿಗಳಾಗುವ ಸಾಮರ್ಥ್ಯವಿಲ್ಲದ ಈ ಅಭಿವ್ಯಕ್ತಿಗಳು ಅವರಿಗೆ ಬೇಡವಾಗುತ್ತಿವೆ. ಹಳೆಯ ವೈಭವ
ಕಳೆದು ಹೋಗುತ್ತಿದೆ ಎಂಬ ಅರ್ಥದಲ್ಲಿ ಇದನ್ನು ಹೇಳುತ್ತಿಲ್ಲ. ಹೀಗೇಕೆ ಆಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಹೇಳಿದ್ದು ಅಷ್ಟೇ. ಮಹಿಳೆಯರಲ್ಲಿ ಈ ಮನಸ್ಥಿತಿಗಳು ವಿನಾಕಾರಣವಾಗಿ ಮೂಡಲಿಲ್ಲ. ಬದಲಿಗೆ ಅವರ ಲೋಕಗ್ರಹಿಕೆಯಲ್ಲೇ ಮೂಲಭೂತ ಪರಿವರ್ತನೆಗಳು ಆಗುತ್ತಿವೆ. ಇದಕ್ಕೆ ಚಾರಿತ್ರಿಕ, ಸಾಮಾಜಿಕ ಹಾಗೂ ರಾಜಕೀಯ ಕಾರಣಗಳು ಇವೆ. ಸಾಹಿತ್ಯ ಕೃತಿಗಳನ್ನು ಆಕರವಾಗಿ ಬಳಸಿ ಮಹಿಳೆಯರ ಲೋಕಗ್ರಹಿಕೆಯಲ್ಲಿಯೇ ಆದ ಈ ಪರಿವರ್ತನೆಯ ಸ್ವರೂಪವನ್ನು ಅರಿಯಲು ಸ್ತ್ರೀವಾದಿ ಓದು ಪ್ರಯತ್ನಿಸುತ್ತದೆ. ಸಾಹಿತ್ಯದ ಅಭಿವ್ಯಕ್ತಿ, ಅದರ ಓದು, ಆ ಕುರಿತ ಸಂಶೋಧನೆ ಮುಂತಾದ ಚಟುವಟಿಕೆಗಳು ಮೂಲತಃ ಬದುಕನ್ನು ಗ್ರಹಿಸುವ ಬಗೆಗಳೇ ಆಗಿವೆ. ಹೀಗೆ ಹೇಳಿದಾಗ ಪುರುಷರ ಲೋಕಗ್ರಹಿಕೆಯನ್ನು ಅರಿಯಲು ಪುರುಷವಾದಿ ಓದು ಅಗತ್ಯವೇ ಎಂಬ ಪ್ರಶ್ನೆ ಬರಬಹುದು. ಆದರೆ ಯಾವುದೇ ಬೌದ್ಧಿಕ ಚಟುವಟಿಕೆಯೂ ಪುರುಷನ ಅಳವಿನೊಳಗೆ ಮಾತ್ರವೇ ಇರುತ್ತದೆ ಎಂಬ ಸಾಂಸ್ಕೃತಿಕ ಸಂದರ್ಭದಲ್ಲಿ ಈವರೆಗೂ ಇರುವುದೆಲ್ಲವೂ ಪುರುಷವಾದಿ ಸಾಹಿತ್ಯ ಸೃಷ್ಟಿ ಮತ್ತು ಓದುಗಳು ಮಾತ್ರವೇ ತಾನೇ. ಈಗಷ್ಟೇ ಮಹಿಳಾ ಸಾಹಿತ್ಯ ಸೃಷ್ಟಿ, ಸ್ತ್ರೀವಾದಿ ಓದು ಎಂಬ ಹೊಸ ಆಯಾಮವು ಆಕಾರ ತಳೆಯುತ್ತಿರುವುದು.